ಸಚಿವೆ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಸಾಮಾಜಿಕ ಬಹಿಷ್ಕಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಆರೋಪದ ಹಿನ್ನೆಲೆ 9 ಜನರ ಮೇಲೆ ದೂರು ದಾಖಲಾಗಿದೆ. ಬೆಳಗಾವಿ ತಾಲೂಕಿನ ಕೊಂಡಸಕೊಪ್ಪ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಕುರುಬ ಸಮಾಜದ ಕುಟುಂಬಕ್ಕೆ ಬಹಿಷ್ಕಾರ ಹಾಕಲಾಗಿತ್ತು ಪಂಚ ಕಮಿಟಿಯಿಂದ. ಇಲ್ಲಿ ದೇಗುಲ ಪೂಜೆ ಮತ್ತು ಪ್ರೀತಿ ವಿಚಾರಕ್ಕೆ ಸಮಾಜದವರಿಂದಲೇ ಬಹಿಷ್ಕಾರ ಹಾಕಲಾಗಿತ್ತು. ಬೆಳಗಾವಿಯ ಹಿರೇಬಾಗೇವಾಡಿ ಠಾಣೆಯಲ್ಲಿ ಇದರ ಸಂಬಂಧ ದೂರು ದಾಖಲಾಗಿದೆ. ಇಲ್ಲಿ ಏನಾದರೂ ಮಾತನಾಡಿದ್ರೆ 5,000 ದಂಡ, ಮಾಹಿತಿ ಏನಾದರೂ ಕೊಟ್ಟೆ 1,000 ರೂಪಾಯಿ ಬಹುಮಾನವನ್ನ ಪಂಚ ಕಮಿಟಿ ಘೋಷಣೆ ಮಾಡಿತ್ತು. ದೇವಸ್ಥಾನ ಪೂಜೆ ಹಾಗೂ ಪ್ರೀತಿ ವಿಚಾರಕ್ಕೆ ಗ್ರಾಮದ ಕುರುಬ ಸಮಾಜದ ಪಂಚರಿಂದಲೇ ಬಹಿಷ್ಕಾರ ಹಾಕಲಾಗಿತ್ತು. ಒಂದು ಕುಟುಂಬವನ್ನ ಮದುವೆಯಾಗ್ಲಿ ಕಾರ್ಯಕ್ರಮಗಳಿಗಾಗ್ಲಿ ಆಹ್ವಾನ ಇಲ್ಲದೆ ಒಂದು ಕುಟುಂಬ ಒಂಟಿಯಾಗಿತ್ತು. ಬಹಿಷ್ಕಾರಕ್ಕೆ ಒಳಗಾದ ಕುಟುಂಬ ಈಗ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದೆ. ಹಾಗಾಗಿ ದೂರು ದಾಖಲಾದ ಹಿನ್ನೆಲೆ 9 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಲ್ಲಪ್ಪ, ವಿಠ್ಠಲ, ಬಾಗಣ್ಣ, ರಮೇಶ, ಹಾಗೆ ಮಾಳಿಂಗ, ವೈಜು, ಗಂಗಪ್ಪ, ಪಿರಾಜಿ, ಯಲ್ಲಪ್ಪ ಹಾಗೆ ಇವರ ವಿರುದ್ಧ ಈಗ ಕೇಸ್ ದಾಖಲಾಗಿರುವಂತದ್ದು. ತಡರಾತ್ರಿ ಈ ಕುಟುಂಬದ ಮನೆಯ ಮೇಲೆ ಕಲ್ಲು ತೂರಾಟವಾಗಿದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಹಾಗಾಗಿ ಈ ಕುಟುಂಬ ನಮಗೆ ಭದ್ರತೆಯನ್ನ ನೀಡಿ ಅಂತ ಹೇಳಿ ಈಗ ದೂರನ್ನ ದಾಖಲು ಮಾಡಿರುವಂತದ್ದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸುನೀಲ್ ನೀಡ್ತಾ ಹೋಗ್ತಾರೆ. ಸುನೀಲ್, ಈಗ ಒಂದು ಕುಟುಂಬವನ್ನ ಬಹಿಷ್ಕಾರ ಮಾಡಿರುವಂತ ಆರೋಪದ ಮೇಲೆ 9 ಜನರ ಮೇಲೆ ದೂರು ದಾಖಲಾಗಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಇದ್ರ ಬಗ್ಗೆ ಹೇಳೋದಾದ್ರೆ. ಹಲೋ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಈಗ ಏನು ಒಂದು ಕುಟುಂಬವನ್ನ ಬಹಿಷ್ಕಾರ ಹಾಕಿರುವಂತ ಆರೋಪದ ಮೇಲೆ 9 ಜನರ ಮೇಲೆ ದೂರು ದಾಖಲಾಗಿದೆ ಅನ್ನುವಂತ ಆರೋಪ ಬರ್ತಾ ಇದೆ. ಇದ್ರ ಬಗ್ಗೆ ಹೇಳೋದಾದ್ರೆ. ಹೌದು, ಬೆಳಗಾವಿ ಜಿಲ್ಲೆ ಕೊಂಡಸ್ಕಪ್ಪ ಗ್ರಾಮದಲ್ಲಿ ಒಂದು ಸಾಮಾಜಿಕ ಬಹಿಷ್ಕಾರ ನಡೆಯುತ್ತೆ. ಆರೋಪದ 9 ಜನ ಮೇಲೆ ದೂರು ದಾಖಲಾಗತ್ತೆ. ಕುರುಬ ಸಮಾಜದ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದ ಪಂಚ ಕಮಿಟಿ ಮುಖಂಡರ ಮೇಲೆ ಈಗ 9 ಜನರ ಮೇಲೆ ಪ್ರಕರಣ ದಾಖಲಾಗಿರುವುದು. ಈಗ ಆ ಒಂದು ಕುಟುಂಬ ಏನಿದೆ, ತಮಗೆ ಅವರಿಂದ ಹಲ್ಲೆ ಆಗ್ತಾ ಇದೆ, ಮನೆ ಮೇಲೆ ಕಲ್ಲು ತೂರಾಟ ಆಗ್ತಾ ಇದೆ, ನಮಗೆ ಭದ್ರತೆ ಒದಗಿಸಿಕೊಡಿ ಅಂತ ಹೇಳಿ ಅವರು ಈಗ ಪೊಲೀಸರ ಮುಂದೆ ಬೇಡಿಕೆ ಇಡ್ತಿದ್ದಾರೆ. ಇದರ ಬಗ್ಗೆ ಯಾವ ರೀತಿಯಾದಂತ ಪ್ರತಿಕ್ರಿಯೆ ಸಿಗ್ತಾ ಇದೆ? ಈಗ ಪ್ರಕರಣ ಕೂಡ ದಾಖಲಾಗಿದೆ. 9 ಜನರ ಮೇಲೆ ಆಲ್ರೆಡಿ ಪ್ರಕರಣ ಕೂಡ ದಾಖಲಾಗಿದೆ. ಅವರು ರಾತ್ರಿ ಕಲ್ಲು ತೂರಾಟ ಈ ಹಿನ್ನೆಲೆಯಲ್ಲಿ ಭದ್ರತೆ ಕೇಳಿ ಪೊಲೀಸರ ಮೊರೆ ಹೋಗಿರ್ತಾರೆ. ಈ ಮೊರೆ ಹೋದ ತಕ್ಷಣ ನಗರದ ಪೊಲೀಸ್ ಕಮಿಷನರ್ ಕೂಡ ಸ್ಪಂದನೆ ಮಾಡಿ ಈ 9 ಜನರ ಮೇಲೆ ಈಗ ಪ್ರಕರಣ ದಾಖಲು ಮಾಡಿರ್ತಾರೆ 9 ದಿನಗಳ ನಂತರ. ಧನ್ಯವಾದಗಳು ಸುನಿಲ್, ನಿಮ್ಮೆಲ್ಲ ಮಾಹಿತಿಗಾಗಿ.